ಆರೋಗ್ಯ ಕ್ಷೇತ್ರದಲ್ಲಿ ದೇಶದಾದ್ಯಂತ ಅಮೂಲ್ಯ ಸೇವೆಯನ್ನು ಸಲ್ಲಿಸ್ತಾ ಇರುವ ಎಐಕೆಎಂಸಿಸಿ ಸಂಸ್ಥೆಯ ಮಡಿಕೇರಿ ಘಟಕವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅವರು ಮಡಿಕೇರಿಯಲ್ಲಿ ಲೋಕಾರ್ಪಣೆಗೊಳಿಸಿದರು. ಉತ್ತಮ ಆರೋಗ್ಯ ಪಡೆಯುವುದು ಪ್ರತಿಯೊಬ್ಬ ಮನುಷ್ಯನ ಆಜನ್ಮ ಸಿದ್ಧ ಹಕ್ಕಾಗಿದೆ. ವ್ಯಕ್ತಿ ಆರೋಗ್ಯವಂತನಾಗಿದ್ದರೆ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಈ ನಿಟ್ಟಿನಲ್ಲಿ ಎಐಕೆಎಂಸಿಸಿ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಎಲ್ಲ ಸಂಘ ಸಂಸ್ಥೆಗಳು ಜನರ ಆರೋಗ್ಯದ ವಿಚಾರದಲ್ಲಿ ಕಾಳಜಿ ಮತ್ತು ಜಾಗೃತಿ ವಹಿಸಬೇಕೆಂದು ಸಚಿವ ಯುಟಿ ಖಾದರ್ ಅವರು ಕರೆ ನೀಡಿದರು. ಸರ್ಕಾರ ಕೂಡ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲೆಯಲ್ಲಿ ಆಸಕ್ತಿ ಇರುವ ಸಂಘ ಸಂಸ್ಥೆಗಳನ್ನು ಗುರುತಿಸಿ ನೆರವು ನೀಡಲು ನಿಯಮಗಳನ್ನು ಜಾರಿಗೆ ತರಲು ಚಿಂತನೆ ನಡೆಸಿದೆ ಎಂದರು. ಬೇರೆ ಬೇರೆ ಕಾರ್ಯಕ್ರಮ ಮತ್ತೆ ನಾಳೆ ಬೆಳಿಗ್ಗೆ ಗುಲ್ಬರ್ಗದಲ್ಲಿ ಹೋಗ್ಬೇಕು. ಅದಕ್ಕಾಗಿ ಬಹುಶಃ ಎಲ್ಲ ನನ್ನ ಕಥೆ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ಮಾನ್ಯಗಳನ್ನು ಹೇಳುವ ಮೂಲಕ ನಾನು ಉದ್ಘಾಟಿಸ್ತೀನಿ. ಮೆಡಿಕಲ್ ಕಾಲೇಜಲ್ಲಿ ಸಂಸ್ಥೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಕೆ ನೌಶಾದ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಐಕೆಎಂಸಿಸಿ ಸಂಸ್ಥೆ ದೇಶದಲ್ಲಿ ಒಟ್ಟು 117 ಸಂಸ್ಥೆಗಳನ್ನು ಹೊಂದಿದ್ದು 14,700 ಜನ ಸ್ವಯಂ ಸೇವಕರು ಆರ್ಥಿಕವಾಗಿ ದುರ್ಬಲರಾಗಿರುವ ರೋಗಿಗಳ ಮನೆಗೆ ತೆರಳಿ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಎಂದರು. അല്ലെങ്കിൽ കൗൺസിലറുകളാണോ അല്ലെങ്കിൽ പഞ്ചായത്തിൽ മത്സരിക്കാനോ അല്ലെങ്കിൽ വേറെ എന്തെങ്കിലും കലക്ഷനിൽക്കാനോ ഒരു ലക്ഷ്യവും ഇതുവരെ ഞങ്ങൾ സാലറി കൊടുത്തുകൊണ്ടിരിക്കുന്നത്. ഇപ്പൊ ഞങ്ങൾ നിർബന്ധമായിട്ട് കോളേജ് കമ്മിറ്റിയോട് പറഞ്ഞിട്ടുള്ളത് എല്ലാ മാസവും ശമ്പളം കൂടി തന്നെ കണ്ടെത്തണം. കാരണം ഇവിടെയുള്ള ഒരുപാട് രോഗികൾക്ക് ഇത് വലിയൊരു ആശ്വാസം. കാരണം നിങ്ങൾക്ക് സിമ്പിളായിരിക്കും. ಕೊಡಗು ರಕ್ತನಿಧಿ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಕರಂಬಯ್ಯ ಅವರು ಮಾತನಾಡಿ, ಸಂಸ್ಥೆಯ ಆರಂಭವನ್ನು ರಕ್ತದಾನದ ಮೂಲಕ ಪ್ರಾರಂಭಿಸಿರುವುದು ಇತರ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ತೆನ್ನಿರ ಮೈನಾ ಅವರು ಮಾತನಾಡಿ, ಎಐಕೆಎಂಸಿಸಿ ಸಂಸ್ಥೆ ಕ್ಲಿಷ್ಟಕರ ಆರೋಗ್ಯ ಎದುರಿಸುತ್ತಿರುವ ರೋಗಿಗಳನ್ನು ನಿರಂತರವಾಗಿ ಉಪಚರಿಸುವ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದು, ಇದು ದೇವರು ಮೆಚ್ಚುವ ಕೆಲಸವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊದಲನೇ ಬಾರಿಗೆ ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ನಮ್ಮ ಹಿಲ್ ರೋಡಲ್ಲಿ ನಡೆದಾಗ ನಮ್ಮ ಗಫೂರ್ ಅವರು ಮತ್ತು ಕಲೀಲ್ ಬಾಷಾ ಅವರು ನನ್ನನ್ನು ಕರೆಸಿದ್ರು. ತಾವು ಕೂಡ ಬಂದಿದ್ದರು. ಅದಾದ ನಂತರ 2021ರಲ್ಲಿ ಇರಬೇಕೆಂದು ಒಂದು ಅಧ್ಯಕ್ಷರೇ, ಒಂದು ಕ್ಯಾನ್ಸರ್ ಪೇಷಂಟ್ ತುಂಬ ಸಮಸ್ಯೆಯಲ್ಲಿದ್ದರು. ಆರ್ಥಿಕವಾಗಿ ಅವರಿಗೆ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ನನಗೆ ತಮ್ಮ ಸಭೆಗೆ ಬಂದಿದ್ದು ನೆನಪಿತ್ತು, ಇಲ್ಲಿ ಮಾತಾಡಿದ ನೆನಪಿತ್ತು. ನಾನೇನು ಮಾಡಿದೆ, ಗಫೂರ್ ಅವರಿಗೆ ಫೋನ್ ಮಾಡಿದಾಗ ಇವರು ಇರ್ಟಿನಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು. ತಾವು ನಂಬಲಿಕ್ಕಿಲ್ಲ, 2 ಗಂಟೆ ಒಳಗಡೆ ಇಲ್ಲಿಂದ ಫೋನ್ ಹೋಗಿ ನಿಮ್ಮ ಕೇಂದ್ರ ಕಚೇರಿಗೆ ಹೋಗಿ, ಕೇಂದ್ರ ಕಚೇರಿಯಿಂದ ಇರ್ಟಿಗೆ ಹೋಗಿ 2 ಗಂಟೆಯಲ್ಲಿ ಆ ರೋಗಿನ ಅವರು ಸಂಪರ್ಕ ಮಾಡಿ ಆತನಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯ ಮಾಡೋಕ್ಕೆ ನಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ನಂತರದಲ್ಲಿ ಅದು ಉಲ್ಬಣ ಆಗಿತ್ತು, ಅವರು ಬದುಕಲಿಲ್ಲ. ಆದರೆ ಅವ್ರಿಗೆ ಏನು ಸೇವೆ ಸಲ್ಲಬೇಕಿತ್ತು ಆ ಸೇವೆ ಸಲ್ಲಿತ್ತು. ನಾನು ಭಾಳ ವಿಚಾರಿಸ್ತೀನಿ. ಕಲ್ಚರಲ್ ಕಮಿಟಿ ಒಂದು ದೇಶದಲ್ಲಿ ಸುಮಾರಿದೆ. ಕಲ್ಚರಲ್ ಕಮಿಟಿ ಅಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು, ಪ್ರಚಾರ ಆಗೋದು. ಆದರೆ ನಿಮ್ಮ ಕಲ್ಚರಲ್ ಕಮಿಟಿ ವಿಭಿನ್ನವಾದ ಕಲ್ಚರಲ್ ಕಮಿಟಿ 6 ಜನರ ಆರೋಗ್ಯ ಮತ್ತು ಅವರ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ನಾವು ಒಂದೊಂದು ಸಂದರ್ಭದಲ್ಲಿ ಇರ್ತಾರೆ, ದೇವರು ಎಲ್ಲರನ್ನು ಎಲ್ಲ ಸಮಯದಲ್ಲಿ ನೋಡ್ಲಿಕ್ಕೆ ಆಗಲ್ಲ ಅಂತೆ. ಹಾಗಾಗಿ ಆ ದೇವರೇನು ಮಾಡ್ತಾರೆ, ಕೆಲವರಿಗೆ ಉನ್ನತ ಕೆಲಸ ಮಾಡಲಿಕ್ಕೆ ಮನಸ್ಸು ಕೊಟ್ಬಿಟ್ಟು ನನ್ನ ಪರವಾಗಿ ನೀನು ಕೆಲಸ ಮಾಡಪ್ಪ ಅಂತ ಬಿಟ್ಟು ಕಳಿಸ್ತಾರೆ. ಅಂತ ಒಂದು ಅದ್ಭುತವಾದ ಕೆಲಸವನ್ನು ತಾವು ಮಾಡ್ತಿದ್ದೀರಾ. ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇಂಥ ಸಂಸ್ಥೆಗಳು ಹೇಗೆ ಮಾದರಿಯಾಗಿವೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳಿವೆ, ಅವರು ಕೂಡ
ನಿಮ್ಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ರೂಢಿಸ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ದೇಶದಲ್ಲಾಗಲಿ ವಿಶ್ವದಲ್ಲಾಗಲಿ ಯಾರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ಹೇಳ್ತಾ ಸಂಸ್ಥೆಯ ಸದಸ್ಯರು ಸೇರಿದಂತೆ 20 ಮಂದಿ ಈ ಸಂದರ್ಭ ರಕ್ತದಾನವನ್ನು ಮಾಡಿದರು. ಸಂಸ್ಥೆಯ ಮುಖ್ಯಸ್ಥರಾದ ಅಬ್ದುಲ್ ಗಫೂರ್, ಘಟಕದ ಅಧ್ಯಕ್ಷರಾದ ರಿಯಾಜ್, ಪ್ರಧಾನ ಕಾರ್ಯದರ್ಶಿ ಶಮೀರ್, ಕೆಪಿಸಿಸಿ ಸದಸ್ಯರಾದ ಯಾಕೂಬ್, ಹೊದ್ದೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಚ್.ಎ. ಹಂಸ, ದಾಪಕ್ಲು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ, ಪ್ರಮುಖರಾದ ಖಲೀಲ್ ಬಾಷಾ, ಕೋಚನ ಚೇತನ್, ಎಂಎ ನಿಸಾರ್ ಸೇರಿದಂತೆ ಸಂಸ್ಥೆಯ ಸದಸ್ಯರು, ಸಾರ್ವಜನಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು.